ನೀವು ಬಂದ್ಬಿಟ್ರ? ಗೌಡ್ರ ಹೆಂಡತಿ ಕಣಂಗೆ ನನ್ನ ಹೆಂಡತಿಯು ಸೀಮಂತ ಕಂದಳಿ ತವ್ರಿಗೆ ಹೋದಳ. ನೀವು ಯಾರು ಇರ್ಲಿಲ್ಲ ಕಣಿ, ಬೇಜಾರಾಯ್ತು. 15 ದಿವಸ ಡ್ಯೂಟಿಗೆ ರಜೆ ಹಾಕಿ ಬ್ಯಾಚುಲರ್ ಲೈಫ್ ಅನ್ನು ಎಂಜಾಯ್ ಮಾಡುವಂದೇಳಿ ಬಂದೆ. ಅಲ್ಲ ಬಂದದ್ ನೀವು ಹೆಣ್ಣೊಂದು ಧ್ವನಿಲಿ ಯಾಕೆ ಹಾಡು ಹೇಳಿದ್ರಿ? ಹಾಡು ಹೇಳಿದ್ ನಾನ್ ಬಾವು. ಅಲ್ಲ ನಾನು ಒಬ್ಳನ್ನೇ ಬಿಟ್ಬಿಟ್ಟು ನೀವ್ ಹಳ್ಳಿಗೆ ಬಂದ್ಬಿಟ್ರೆ ಬಿಟ್ಬಿಟ್ಟೆನಾ? ಅದಕ್ಕೆ ನೀವೆಲ್ಲೂ ನಾನಲ್ಲೇ. ದೇವ್ರೆ, ನನ್ನ ಕೈಲಾಗೋ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಯಾವುದೇ ತೊಂದರೆ ಆಗ್ದಿರಾಗ ನೀನೇ ನೋಡ್ಕೊಳಪ್ಪ. ದೇವ್ರೆ, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಕೇಳ್ದೆ, ಈ ಹಳ್ಳಿಲಿ ಏನೋ ಸಾಧಿಸಿ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಆದಷ್ಟು ಬೇಗ ನಮ್ಮೂರ್ಗೆ ವಾಪಸ್ ಹೋಗೋ ಹಾಗೆ ಮಾಡಪ್ಪ. ಮಧುರ ಅವ್ರ ದೇವಸ್ಥಾನಕ್ಕೆ ಬಂದ್ರೆ? ಇಲ್ಲ, ಮದ್ವೆ ನಡೀತಿತ್ತಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ ಮಧುರ ಅವ್ರ ಹಿಂಗ್ ಮಾತಾಡ್ಬಿಟ್ರಿ. ಮತ್ತಿನ್ನೇನ್ರಿ, ದೇವಸ್ಥಾನಕ್ಕೆ ಬಂದಿದೀವಿ ಅಂತ ಗೊತ್ತಿದ್ದು ಮಧುರ ಅವ್ರೆ ದೇವಸ್ಥಾನಕ್ಕೆ ಬಂದಿದ್ದೀರ್ಯಾ ಅಂತ ಕೇಳ್ತಿರಲ್ಲ. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ವಾ ಪರ ಅವ್ರೆ? ಓ ಅಣ್ಣಪ್ಪನವ್ರೆ, ಚಾನ್ಸ್ ಸಿಕ್ತು ಅಂತ ಚಾಣಕ್ಯಂತರ ಮಾತಾಬೇಡಿ. ನಮಗೂ ಒಂದು ಟೈಮು ಅಂತ ಬರ್ತದೆ. ಆಗ ತೆನಾಲಿ ರಾಮನ್ ತರ ಉಪಾಯ ಮಾಡಿ ಓಡತ್ತೀನಿ. ತಗೋಬಾರು, ಮಂಗಳಾರತಿ ತಟ್ಟಿಗೆ 20 ರೂಪಾಯಿ ಹಾಕು. 1 ರೂಪಾಯಿ ಹಾಕಿದ್ರೆ ಮರ್ಯಾದೆ ಇರಲ್ಲ. ಗೌಡ್ರೆ, ಭಕ್ತಿ ಜಾಸ್ತಿ ಆಯ್ತಾ ದುಡ್ಡು ಜಾಸ್ತಿ ಆಯ್ತಾ? ಯಾಕೆ ಮಧುರ ಅವ್ರು ಹಿಂಗ್ ಕೇಳ್ತಾ ಇದಾರಿ? ಮಂಗಳಾರತಿ ತಟ್ಟೆಗೆ ಯಾರಾದ್ರೂ 2000 ಹಾಕ್ತಾರ? ಅದು ಮಧುರ ಅವ್ರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಂಗೆ ಎಲ್ಲ ನಮ್ಮಪ್ಪ ಕೊಟ್ಟಿದ್ದು. ಅದಕ್ಕೆ ದೇವ್ರ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಬಾರ್ದು ಅಂತ ಕೈಗೆ ಎಷ್ಟು ಸಿಕ್ತು ಅಷ್ಟು ಹಾಕ್ಬಿಟ್ಟಿತ್ತು. ನೀವು ತುಂಬಾ ಗ್ರೇಟ್ ಗೌಡ್ರೆ. ಜಾನಿ, ಬನ್ನಿ ನಾವು ಹೋಗೋಣ. ಆಯ್ನವ್ರಿ, 20 ರೂಪಾಯಿ ಅನ್ಕೊಂಡು 2000 ರೂಪಾಯಿನ ಮಂಗಳಾರತಿ ತಟ್ಟಿಗೆ ಹಾಕ್ಬಿಟ್ಟು ನಿಮ್ಮ ಕಾಲ ಬಿದ್ದ ಕ್ಷಮೆ ಕೇಳ್ಬಿಡ್ತೀನಿ. ಆ ದುಡ್ಡ ವಾಪಸ್ ಕೊಟ್ಬಿಡಿ ಶಿವ. ನೋಡಪ್ಪ, ದೇವ್ರ ಹುಂಡಿಗೆ ಹಾಕಿದ ದುಡ್ಡನ್ನ ಯಾರು ವಾಪಸ್ ಕೊಡೋದು ಇಲ್ಲ, ನೀವು ಕೇಳಬಾರ್ದು. ತೊಂದ್ರೆ ಇಲ್ಲ, 1000 ರೂಪಾಯಿನಾರು ಕೊಡಿ. ನಾನು ಹೇಳಿದ್ನಲ್ಲಪ್ಪ, ನೀವು ಕೇಳಬಾರ್ದು ಅಂತ. ಹೋಗ್ಲಿ, 500 ರೂಪಾಯಿನಾರು ಕೊಡಿ. 1000 ರೂಪಾಯಿ 500 ರೂಪಾಯಿ ಪ್ರಿಂಟ್ ಮಾಡಿ ಗೌರ್ಮೆಂಟ್ಗೆ ಬ್ಯಾನ್ ಮಾಡಿರ್ಬೇಕಾದ್ರೆ ಆ ದೇವ್ರು ವಾಪಸ್ ತಂದು ಕೊಡೋಕ್ಕಾಗಲ್ಲ. ಏನೋ ಪಾಪ ನೀನು ಕೇಳ್ತಾ ಇದೀಯ ಅಂತ 20 ರೂಪಾಯಿ ಕೊಡ್ತೀನಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ. ತೊಂದ್ರೆ ಇಲ್ಲ, ಬರು ನಡವಾಗ. ಶ್ರೀರಾಮ, ನೀವು ಮಂಗಳಾರತಿ ತಟ್ಟೆಗೆ 2000 ರೂಪಾಯಿ ಹಾಕಿದ್ದು ನೋಡಿ ಕಿಕ್ಕಾಗ್ಬಿಟ್ಟೆ. ಅದು ಕಿಕ್ಕಲ್ಲ, ಶಾಕು. ಜಾಡ, ನೀ ಏನ್ ಶಾಕ್ ಆಗೋದು ಪಾರು? ನಿನಗಿಂತ ಜಾಸ್ತಿ ಶಾಕು ನಾ ಆಗ್ಬಿಟ್ಟಿ. ಅದೇನೋ ಹೇಳ್ತಾರಲ್ಲ, ಇದ್ದೂರ್ಗ ರಂಗ ಬರೋರ್ಗ ಮಂಗ ಅಂದಂಗ ಆಗೋಯ್ತು ನನ್ನ ಕತೆ. ಅದೆಲ್ಲ ಏನೂ ಇಲ್ಲ ಕಣ, ನೀನು ಹೋಗ್ಲಾ ಹೋಗು. ಅದೇನ ಟೀಚರ್ ಅಂತಿದ್ರು? ಬೆಳಿಗ್ಗೆಯಿಂದ ಸಂಜೆ ಗಂಟ ಹೊಲದಲ್ಲಿ ದುಡಿಯೋ ನಮ್ಗೆ ಯಾಕ್ಲ ಓದಕ್ಕಿದೆಯಲ್ಲ. ಒಂದ್ ಕೆಲಸ ಮಾಡು, ತಕೋ ಈ 10 ರೂಪಾಯಿ, ಬಾರ್ಗೆ ಹೋಗಿ ಕ್ವಾರ್ಟರ್ ಟೈಗರ್ ಕುಡಿದು ಬೆಚ್ಚ ಮನಿಕೋ. ಸೆಂಚುರಿ ಗೌಡ್ರೆ, ತಮ್ಮ ಬಾಯಿ ಯಾಕೆ ಮುಚ್ಚಿದ್ರು? ಹೇಯ್, ಬುದ್ಧಿ ಐತೆ ಇಲ್ಲ ನಿನ್ ತಲೆಯಲ್ಲಿ? ಅಲ್ಲ, ಒಳ್ಳೆಯ ಇಟ್ಲ ಅಷ್ಟೂ ಜನ ಬಂದ್ಬಿಟ್ರೆ ಆ ಮೇಡಮ್ಮ ಎಷ್ಟು ಜನದ ಕೈ ಹಿಡ್ತಾಳು? ಅದೇ ನಾನು ನೀನು ಇಬ್ಬರೇ ಹೋದ್ರೆ ನಮ್ಮಿಬ್ಬರ ಕೈ ಹಿಡಿದು ಬರ್ಸಾಳ. ಹೆಂಗೈತೆ ಗುಡ್ ಮಾರ್ನಿಂಗ್ ಟೀಚರ್. ಇದೇನಿದು, ಇವತ್ತು ನೀವಿಬ್ರೇ ಬಂದಿದ್ದೀರಾ? ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ. ನಮ್ಮೂರ್ ಗೊಡ್ಡೆ ಐಕ್ಳಿಗೆ ಓದಕ್ಕೆ ಬರೆಯಕ್ಕೆ ಕಲಿಯಕ್ಕೆ ಆಸಕ್ತಿನೇ ಇಲ್ಲ ಅಂತೀನಿ. ಬೀಡಿ ಸೇದ್ಕೊಂಡು ಕುಡ್ಕೊಂಡು ರಸ್ತೆನಲ್ಲಿ ತೂರಾಡ್ಕೊಂಡಿರಕ್ಕೆ ಲಾಯಕ್ಕು. ಬೋಡ್ರಲ್ಲ ಬಡ್ಡಿ ಐಕ್ಲ ಕಲಿಯವ ಅಂದ್ರೆ ಬರಕಿಲ್ಲ ಅಂತವೆ. ಹೌದಾ? ಹ್ಞೂ, ಹೋಗ್ಲಿ ಬುಡಿ. ಬೋರ್ದೇವ್ರವ್ರ ಬಗ್ಗೆ ಈ ಯಾಕೆ ಚಿಂತೆ ಮಾಡಿರಿ? ನಾವು ಬಂದಿದೀವಲ್ಲ, ನಮ್ಗೆ ಹೇಳ್ಕೊಡಿ. ಸರಿ ಬಿಡಿ, ನಿಮ್ಮಿಬ್ರಿಗೆ ಹೇಳ್ಕೊಡ್ತೀನಿ. ನಮಗೆ ಪಡೆ ಕೊಡಿ. ಇದೇನಿದು, ಇಷ್ಟೊಂದ್ ಜನ ಪಟ್ಟಾಪಟ್ಟಿ ಚಡ್ಡಿ ಬನ್ನೇನ್ ಹಾಕೊಂಡ್ ಬಂದಿದ್ದೀರಾ? ಅಟ್ಲೀಸ್ಟ್ ಪಂಚನಾದ್ರೂ ಉಟ್ಕೊಂಡ್ ಬನ್ನಿ. ನಾವು ಹಾಕಿ ಬಂದಿರೋದಲ್ಲ, ಅವ್ರು ಹಾಕಿ ಕಳ್ಸವ್ರೆ. ಯಾರು? ನಾನೇ ಟೀಚರಮ್ಮ.
ಗೌಡ್ರೆ ನಿಮಗೊಂದ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಇದು ಸ್ಕೂಲು, ನಿಮ್ ಪಟಾಪಟಿ ಚಡ್ಡಿ ಬನ್ನಿ ಮಾರೋ ಅಂಗಡಿ ಅಲ್ಲ. ಮಧುರ ಅವ್ರೆ, ಪಾಪ ಮಾಡ್ಕೋಬೇಡಿ. ಈ ಪಟಾಪಟಿ ಚಡ್ಡಿ ಬನ್ನಿನೇ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಅನ್ಕೊಳ್ಳಿ. ನಿಮ್ಮಿಂದ ಆಟ ನನ್ನ ಪಟಾಪಟಿ ಚಡ್ಡಿ ಬನ್ನಿನ್ಗೆ ಒಳ್ಳೆ ಪ್ರಚಾರ ಸಿಕ್ಕಿ ಜಾಸ್ತಿ ವ್ಯಾಪಾರ ಆಯ್ತದೆ. ಇತ್ತೀಚೆಗೆ ನಮ್ಮ ಹಳ್ಳಿ ಜನ ಹಳ್ಳಿ ಬ್ರ್ಯಾಂಡ್ ಆಗಿರೋ ಈ ಪಟಾಪಟಿ ಚಡ್ಡಿ ಬನ್ನಿನೇ ಮರ್ತು ಬಿಟ್ಟಾರೆ. ನಮ್ಮ ಹಳ್ಳಿ ಸಂಪ್ರದಾಯನ ಮರ್ತು ಬಿಟ್ರೆ ಹೆಂಗೆ ಹೇಳಿ? ಗೌಡ್ರೆ ನೀವ್ ಏನೇ ಹೇಳಿದ್ರು ಇವ್ರನ್ನೆಲ್ಲ ಈ ರೀತಿ ಕೂರಿಸ್ಕೊಂಡು ನನ್ ಪಾಠ ಮಾಡಕ್ ಆಗಲ್ಲ. ದೊಡ್ಡ ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ, ನಮ್ಮ ಟೀಚರ್ ಅಮ್ಮನವರು ಪಾಠ ಹೇಳ್ಕೊಡ್ತಾರೆ. ಎಲ್ಲ ಕೂತ್ಕೊಳ್ಳಿ. ಗೌಡ್ರೆ ನಾನ್ ಹೇಳ್ತಿರೋದೇನು ನೀವ್ ಮಾಡ್ತಿರೋದೇನು? ಮಧುರ ಅವ್ರೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ನೀವು ಪಾಠ ಶುರು ಹಚ್ಕೊಳ್ಳಿ. ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಬರಕ ನಾ ಯಾವ ಪಾಟಿ ಕಷ್ಟಪಟ್ಟಿನಿ ಗೊತ್ತಾ? ಹಿರಿಕರಾಗಿ ನೀವೇ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಹೆಂಗ್ಯಾ? ನೀವು ಒಂದು ಮಾತು ಹೇಳಿ. ಅಲ್ಲ ಮೇಡಮ್ ಅವರೇ, ಇವರೆಲ್ಲ ಚಡ್ಡಿ ಬನ್ನಿನೂ ಹಾಕೊಂಬಂದ್ರೆ ನಿಮ್ದೇನ್ ಪ್ರಾಬ್ಲಮ್ ಒಂದೇ. ಇದಪ್ಪ ಮಾತು ಅಂದ್ರೆ. ನೋಡಿದ್ರೆ ಮಧುರ ಅವ್ರೆ, ಇವ್ರಿಗೆ ಹೇಳ್ತಾರೆ ಚಿಂತೆ, ನಿಮ್ಗೆ ಯಾಕ? ನೀವು ಪಾಠ ಶುರು ಮಾಡಿ. ಸರಿ ಬಿಡಿ, ಪಾಠ ಹೇಳ್ಕೊಡ್ತೀನಿ. ಇದೇನಿದು? ಬರೀ ಓದ್ತಿದ್ದೀರಾ? ನಿಮ್ ಸ್ಲೇಟ್ ಮೇಲೂ ಬರ್ಕೊಳ್ಳಿ. ಅಲ್ಲ ಟೀಚರ್ ಅಮ್ಮ, ನೀವೇ ಕೈ ಹಿಡ್ದು ಬಾರಿಸ್ತೀನಿ ಅಂದಿದ್ರಿ. ನೆನ್ನೆ ನೀವಿಬ್ರೇ ಇದ್ರಿ, ಅದಕ್ಕೆ ನಿಮ್ ಕೈ ಹಿಡಿದು ಬರೆಸ್ದೆ. ಆದ್ರೆ ಇವತ್ತು ನೀವ್ ಇಷ್ಟೊಂದ್ ಜನ ಇದ್ದೀರಲ್ಲ, ಅದಕ್ಕೆ ನನ್ ಶಿಷ್ಯಂದರ್ನ ಕರ್ಸಿದ್ದೀನಿ. ಸುರಿ, ನೀನ್ ಏನೇ ಹೇಳೋ, ನಮ್ಮ ಹಳ್ಳಿ ಹೆಣ್ಮಕ್ಳು ತುಂಬಾ ಸುಂದರವಾಗಿರ್ತಾರೆ. ಒಂದ್ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ಆದ್ರೂ ಕಬ್ಬನ್ ಗದ್ದೆ ಮೇಲೆ ಹಾರೋ ಬಟರ್ಫ್ಲೈಗಳ ತರ ಇರ್ತಾರೆ. ಹಾಗಂತ ಹಿಡಿಯಕ್ ಹೋಗ್ಬಿಟ್ಟಿರಾ? ಕಬ್ಬಿನ ಜಲಲ್ಲಿ ಒದೆ ಬೀಳುತ್ತೆ. ಲೇ, ಕಬ್ಬನ್ ಜಲಲ್ಲಿ ಒದೆ ತಿನ್ನೋದಕ್ಕೆ ನನ್ನನ್ನೇನು ಬರ್ಗೆಟ್ ಬಾಬಾ ಅನ್ಕೊಂಡೇನೋ? ಸುಮ್ನೆ ಬಾರೋ. ಏನೇ ಬೋಳ್ತಾ ಇದೆಯಾ ನೀನು? ನನ್ ಗಂಡನ ಬಗ್ಗೆ ಮಾತಾಡಕ್ ನೀನ್ ಯಾವಳೆ? ನಿನ್ ಗಂಡನ ಬಟ್ವಾಳ ನಂಗ್ ಗೊತ್ತಿಲ್ವೇನೋ? ಅಯ್ಯೋ ಅದೇನ್ ಗೊತ್ತು ಬೊಬ್ಳು ಕೇಳ್ತೀನಿ. ನನ್ ಗಂಡ ಅರ್ಧ ಬಟ್ಲೆ ಎತ್ತಾನೆ, ನಿನ್ ಗಂಡ ಫುಲ್ ಬಟ್ಲೆ ಎತ್ಕೊಂಡು ಅಟ್ಟಿ ತಕ್ಕೊತಾನೆ ಅಲ್ಲ ಆಡ್ಕೊಂಡು. ಅಯ್ಯ ಮುಳ್ಳಂದಿ ಮುಗ್ದೋಳೆ, ನನ್ ಗಂಡ ಫುಲ್ ಬಟ್ಲೆ ಎತ್ತರು ನೆಟ್ಟಿಗೆ ಅಟ್ಟಿಗೆ ಬರ್ತಾನೆ, ನಿನ್ ಗಂಡ ಅರ್ಧ ಬಟ್ಲು ಹೊಡೆದು ಮೋರಿಲ್ ಬಿದ್ದು ಓದಾಡ್ತಿರ್ತಾನೆ. ಏನೇ ಬೋಳ್ತಾ ಇದೆಯಾ ನೀನು? ನಿನ್ನ ಸೂರಿ, ಯಾರೋ ಇವರು ಗಯ್ಯಾಳಿಗಳು ಹಿಂಗ್ ಕಿತ್ತಾಡ್ತಿದ್ದಾರೆ. ನಿಮ್ ನೆಂಟ್ರಿರ್ಬೇಕು. ಜಾನಿಬಾಯಿ, ಇವ್ರು ಹೀಗೆ ಕಿತ್ತಾಡ್ತಾ ಇದ್ರೆ ತಿರುಪತಿ ನಡೆಯೋ ಕೇಶಮುಂಡನ ಕಾರ್ಯಕ್ರಮ ಇಲ್ಲೇ ಕಣ್ಮುಂದೆ ನಡೆಯೋ ಹಾಗಿದೆ. ಹೌದು ಕಣ, ನನ್ಗೂ ಹಾಗೆ ಅನಿಸ್ತಾ ಇದೆ. ಜಾನಿಬಾಯಿ, ಅವರಿಬ್ರು ನೋಡಿ, ಇವ್ರು ಜಗಳ ಬಿಡಿಸೋ ಬದಲು ಸನ್ಸೆಟ್ ನೋಡ್ಕೊಂಡು ಎಣ್ಣೆ ಹೊಡ್ಕೊಂಡು ಎಂಜಾಯ್ ಮಾಡೋ ತರ ಆರಾಮಾಗಿ ಎಣ್ಣೆ ಹೊಡಿತಾ ಇದಾರೆ. ಸೂರಿ, ಇವರಿಬ್ರು ಯಾಕೆ ಕಿತ್ತಾಡ್ತಿದಾರೆ ಅಂತ ಅವ್ರನ್ನ ಕೇಳೋಣ, ನಡೆಯೋ. ಯೋ, ಅಲ್ಲಿಬ್ರು ಹೆಂಗಸರು ಜುಟ್ಟಿಡ್ಕೊಂಡು ಜಗಳ ಮಾಡ್ತಾ ಇದ್ರೆ ಹೋಗಿ ಬಿಡ್ಸೋದ್ ಬಿಟ್ಟು ನಿಂತ್ಕೊಂಡು ಎಂಜಾಯ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ರೀ ಸ್ವಾಮಿ, ಅಲ್ಲಿಬ್ರು ಕಿತ್ತಾಡ್ತಿರೋರು ಬೇರೆ ಯಾರು ಅಲ್ಲ, ನಮ್ಮಿಬ್ರು ಹೆಂಡ್ತಿದೀರು. ನಿಮ್ ಹೆಂಡ್ತಿದಿರು ಈ ರೇಂಜ್ ಕಿತ್ತಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ರೇ. ನಿಮ್ ಹೆಂಡ್ತಿರ್ನ ಮಧುರ ಅವ್ರ ಹತ್ರ ಕಳಿಸಿ 1 ವಾರದಲ್ಲಿ ಬದಲಾಯಿಸ್ಬಿಡ್ತಾರೆ. ಅಲ್ಲ, ಇಷ್ಟು ದಿವಸ ನಮ್ಮ ಹೆಂಗಸ್ರನ್ನ ನೋಡಿ ನಮಗೆ ಸಾಕಾಗಿದೆ. ಇನ್ ಮುಂದೆ ಇವ್ರ ಹೆಂಗಸ್ರನ್ನ ನಾವು ನೋಡ್ಬೇಕಂತ. ನೀವ್ಯಾರನ್ನು ನೋಡೋದ್ ಬೇಕಾಗಿಲ್ಲ, ಮೊದ್ಲು ನಿಮ್ ಹೆಂಡ್ತಿದ್ರೆ ನೆಟ್ಟಿಗೆ ಬುದ್ಧಿ ಕಲ್ಸಿ. ರೇ ಸ್ವಾಮಿ, ನಾವ್ ಎಣ್ಣೆ ಹೊಡಿವಾಗ ನಮ್ಮ ಹೆಂಡ್ತಿದ್ದೀರೇನಾದ್ರು ಜಗಳ ಆಡ್ತಾ ಇದ್ರೆ ಉಪ್ಪಿನಕಾಯಿ ತಿಂದಷ್ಟೇ ಕಿಕ್ಕಿ ಇರ್ತದೆ. ನೀವು ಕಿಕ್ಕಾದ್ರೂ ಏರ್ಸ್ಕೊಳ್ಳಿ, ಅವ್ರ ಕೈಲಿ ಕಿಕ್ನಾದ್ರೂ ಮಾಡಿಸ್ಕೊಳ್ಳಿ. ಇವ್ರನ್ನ ನೋಡ್ತಾ ಇದ್ರೆ ನಾನೇ ಪುಣ್ಯವಂತ, ನನಗೆ ಸಾಧು ಅಂತ ಹೆಂಡತಿ ಸಿಕ್ಕಿದಾಳೆ. ಬಾರೋ ಸರಿ ಹೋಗೋಣ. ಬುಡಮಿ, ಏನೀಗ ನಿಂದು? ಇಷ್ಟಕ್ಕೆ ನಿಲ್ಸಿಯಾ ಇಲ್ಲ ಸೀರೆ ಸೆರಗ್ ಹರ್ಸ್ಕೊಂಡು ಓದಿಯಾ? ಏಯ್, ಸುಸ್ತಾಗದೆ ಅಂತ ಇವತ್ತು ಇಲ್ಲಿಗೆ ನಿಲ್ಸ್ತಾವ್ನೆ. ನಾಳೆ ಹುಡ್ಕೊಂಬಂದ್ ಹೊಡಿತೀನಿ. ನೀನ್ ಕೊಟ್ಟಿರೋ ಚಡ್ಡಿಯ ನಮ್ಕೊಂಡು ಪಂಚನ ಹಾಕಳ್ದೆ ಹೋದ್ರಲ್ಲ, ನಡು ಬಿದ್ದಿಲ್ ನಮ್ ಗಂಡದ್ರ ಚಡ್ಡಿ ಉದ್ರೋಗದೆ. ನೀವು ಸೀರೆ ಉಟ್ಕೊಂಡಿರುವ ಸ್ಟೈಲು ಗಣಾಬಟ್ಟೆ ಚಂದ ಉಂಟು ಮಾರಾಯ. ಹಂಗ ಬಾ, ನಿಂಗೂ ಉಡ್ಸೇನು ಸೀರೆಯ. ಉಡಿಸಿ ಗಯ್ಯಾಳಿಯಾಗಿ ಪಬ್ಲಿಕ್ಗೆ ತೊಂದರೆ ಕೊಟ್ಟದ್ದಲ್ದೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ನಿಮ್ಮನ್ನ ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಇವ್ರ ಹತ್ರ ಹಲಸಿನ ಹಣ್ಣಿನ ಕಡುಬನ್ನ ರುಬ್ಬಿಸ್ದೆ.